ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನಿವತ್ತು ಸಿರಿಧಾನ್ಯಗಳ ಸಿರಿ ಅಂದರೆ ಜೀನಿ ಸರಿ ಹಿಟ್ಟು ಬಗ್ಗೆ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ. 6 ತಿಂಗಳ ನಂತರ ಮಗುವಿಗೆ ಏನು ಕೊಡೋದು ಅಂತ ಹೇಳ್ತಾ ಯೋಚನೆ ಮಾಡ್ತಾ ಇದ್ರೆ ಇದು ಬೆಸ್ಟ್ ಅಂದ್ಕೊಳ್ತೀನಿ. ನಾನು ಕೂಡ ನಮ್ಮ ಪಾಪಗೆ ಇದನ್ನು ಟ್ರೈ ಮಾಡ್ತಾ ಇದ್ದೀನಿ, ತಿನ್ನಿಸ್ತಾ ಇದ್ದೀನಿ. ಇದು ಯಾವ ರೀತಿ ಹೇಗೆ ಮಾಡೋದು, ಯಾವ ರೀತಿ ಪ್ಯಾಕ್ ಇರುತ್ತೆ, ಹೇಗೆ ಮಾಡೋದು, ಪ್ರತಿಯೊಂದು ನಾನು ಸಂಪೂರ್ಣವಾದ ಮಾಹಿತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಯಾರ್ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಂತೆ ವಿಡಿಯೋಸ್ನ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ ಫ್ಯಾಮಿಲಿಗೂ ಕೂಡ ವಿಡಿಯೋನ ಶೇರ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಹೇಗೆ ಮಾತಾಡ್ತಿದ್ದೀನೋ ಅದೇ ರೀತಿ ನನ್ನ ಮಗಳು ಕೂಡ ಮಾತಾಡ್ತಾ ಇದ್ದಾಳೆ. ತುಂಬ ಡಿಸ್ಟರ್ಬ್ ಆಗ್ತಾ ಇದೆ, ದಯವಿಟ್ಟು ಕ್ಷಮೆ ಇರಲಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ಥರ ಒಂದು ಪ್ಯಾಕೆಟ್ಸಲ್ಲಿ ಅವರು ಕೊಡೋಂಥದ್ದು. ಯಾವ ರೀತಿ ನಾನು ಆಲ್ರೆಡಿ ಓಪನ್ ಮಾಡಿಬಿಟ್ಟಿದ್ದೀನಿ. ಆಲ್ರೆಡಿ 1-2 ಪ್ಯಾಕ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಇದು ಹೊಸದಾಗಿ ತಂದಿರೋದು. ಇಲ್ಲಿ ನಿಮಗೆ ನೋಡ್ಬೋದು, ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ, ಹಾಗೆ ನಮ್ಮ ಜೀನಿ ಸರಿ ಹಿಟ್ಟು ಮಗುವಿನ ಸರ್ವೋತ್ತಮ ಬೆಳವಣಿಗೆ ಉತ್ತಮ ಅಂತ ಹೇಳಿ ಕೊಟ್ಟಿದ್ದಾರೆ. ಇದು ನಂಗೆ ತುಂಬ ಇಷ್ಟ ಆಯಿತು. ನಾನು ತುಂಬ ದಿನಗಳಿಂದ ಇವಾಗ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಇದಕ್ಕೆ ಏನೇನು ಯೂಸ್ ಮಾಡಿರ್ತಾರಪ್ಪ ಅಂತ ಹೇಳಿದ್ರೆ ನೋಡಿ, ಇಂಗ್ರೀಡಿಯೆಂಟ್ಸ್ ಇಲ್ಲೇ ಕೊಟ್ಟಿರ್ತಾರೆ ನಿಮಗೆ. ರಾಗಿ, ಬಿಳಿ ಜೋಳ, ಹುಳ್ಳಿಕಾಳು, ಮುಸ್ಕಿನ ಜೋಳ, ಮೆಂತ್ಯ, ಏಲಕ್ಕಿ, ಮೆಣಸು, ಗೋಡಂಬಿ, ಕಡಲೆಕಾಳು, ಈ ಥರ ತುಂಬ ಇಂಗ್ರೀಡಿಯೆಂಟ್ಸ್ನ ಇಲ್ಲಿ ಹಾಕಿದ್ದಾರೆ. ಜೀನಿ ಪ್ರಾಡಕ್ಟ್ನ ಯಾವ ರೀತಿ ಸರಿ ಹಿಟ್ಟಾಗಿರ್ಬೋದು, ಹೆಲ್ತ್ ಮಿಕ್ಸು ಎಲ್ಲ ಯಾವ ರೀತಿ ತಯಾರು ಮಾಡ್ತಾರೆ ಅಂತ ಹೇಳಿ ಜೀನಿಯವ್ರದ್ದೇ ಚಾನಲ್ ವೆಬ್ಸೈಟ್ ಇದೆ, ಅದರಲ್ಲಿ ನೀವು ಚೆಕ್ ಮಾಡ್ಬೋದು ಯಾವ ರೀತಿ ಸಂಗ್ರಹಣೆ ಮಾಡಿ ಒಣಗಿಸಿ ಎಲ್ಲ ಇದು ಮಾಡ್ತಾರೆ ಅಂತ ಹೇಳಿ. ಇದು ನಿಮಗೆ ಚಿಕ್ಕ ಪ್ಯಾಕೆಟಲ್ಲೂ ಬರುತ್ತೆ, ಹಾಗೆ ಡಬಲ್ ಪ್ಯಾಕೆಟು ಬರುತ್ತೆ. ನಾನಿಲ್ಲಿ ಡಬಲ್ ಪ್ಯಾಕೆಟ್ ಇರೋದನ್ನು ತರಿಸ್ಕೊಂಡಿದ್ದೀನಿ, ಏಕೆಂದರೆ ನನಗೆ ತುಂಬ ದಿನ ಬೇಕಾಗಿರೋದ್ರಿಂದ, ಪ್ರತಿ ಸರಿ ಕೊಡೋದ್ರಿಂದ ನಾನು ತರಿಸ್ತಿದ್ದೀನಿ. ನೀವು ಚಿಕ್ಕದು ಬೇಕಾದರೂ ತೊಗೋಬೋದು. ಇವಾಗ 2 ಪ್ಯಾಕ್ಸ್ ಇರೋದಕ್ಕೆ ಏನು ರೇಟ್ ಇದೆ, ಏನು MRP ಇದೆ ಕೂಡ ನೀವು ಇಲ್ಲಿ ಚೆಕ್ ಮಾಡ್ಬೋದು. ನಾನು ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಯಾವುದೇ ಥರ ಪ್ರಮೋಷನಲ್ ವಿಡಿಯೋ ಅಲ್ಲ, ಬಟ್ ಚೆನ್ನಾಗಿದೆ. ನೀವು ಕೂಡ ಟ್ರೈ ಮಾಡ್ಬೋದು, ಇಲ್ಲ ಮನೇಲೇ ಕೂಡ ನೀವು ಮಾಡ್ಕೊತೀವಿ ಅಂದರೂ ಕೂಡ ಮಾಡಿಕೊಂಡು ಕೂಡ ತಿನ್ನಿಸ್ಬೋದು. ನಾವು ಮನೇಲಿ ಹೇಗೆ ಮಾಡ್ತೀವೋ ಅದೇ ರೀತಿ ಕೂಡ ಇವ್ರು ತಯಾರಿಸ್ತಾ ಇದ್ದಾರೆ. ನೀವು ನೋಡ್ಬೋದು, ನಾನು ಆಲ್ರೆಡಿ ಓಪನ್ ಮಾಡಿದ್ದೀನಿ. ಇಲ್ಲಿ ನಿಮಗೆ ಈ ಥರ 2 ಪ್ಯಾಕ್ ಇರುತ್ತೆ. ನೀವು ಚಿಕ್ಕದು ತೊಗೊಳ್ತು ಅಂತ ಹೇಳಿದರೆ ಜಸ್ಟ್ ಇದು 1 ಪ್ಯಾಕೆಟ್ ಬರುತ್ತೆ. ನಾನು ದೊಡ್ಡದು ತೊಗೊಂಡಿರೋದ್ರಿಂದ 2 ಪ್ಯಾಕೆಟ್ಸ್ ಇದೆ. ಇದು ಯಾವ ಥರ ಹೇಗೆ ಸಂಗ್ರಹಣೆ ಮಾಡ್ಕೊಳ್ಳೋದು ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ. ಅಂದರೆ ಗಾಳಿ ಆಡದಿರೋ ಥರ ಡಬ್ಬಕ್ಕೆ ನೀವು ಶೇಖರಣೆನ ಮಾಡ್ಕೋಬೇಕಾಗುತ್ತೆ. ನಾನು ಈ ರೀತಿ ಡಬ್ಬಕ್ಕೆ ನಾನು ಪ್ರತಿ ಸರಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ಪೂನ್ ಕೂಡ ನಾನು ಮುಂಚೆ ನಮ್ಮ ಪಾಪುಗೆ ಸಿರ್ಲ್ಯಾಕ್ ಇದು ಮಾಡ್ತಾ ಇದ್ದೆ, ಆವಾಗ ಅಲ್ಲೇ ಇದ್ದಂಥ ಸ್ಪೂನ್ ಇದು. ಇದರಲ್ಲೇ ಕೂಡ ನಾನು ಮಾರ್ನಿಂಗ್ ಇಲ್ಲ ಈವ್ನಿಂಗ್ ಇದನ್ನು 2 ಟೇಬಲ್ ಸ್ಪೂನ್ ಥರ ಯೂಸ್ ಮಾಡ್ತೀನಿ. ಅಂದರೆ ನೀವು ಫಸ್ಟು 1 ಟೇಬಲ್ ಸ್ಪೂನ್ ಟ್ರೈ ಮಾಡ್ಬೋದು, ಹೊಸ್ದಾಗಿ ಇದು ಮಾಡೋರು. ಅದು ಚೆನ್ನಾಗಿ ತಿಂತಾ ಇದೆ, ಆರೋಗ್ಯ ಎಲ್ಲ ಆಗ್ತಾ ಇದೆ ಅಂತ ಹೇಳಿದ್ರೆ 2 ಸ್ಪೂನ್ ನೀವು ಇದು ಮಾಡ್ಬೋದು. ಇಲ್ಲಿ ಪೌಡರ್ಸ್ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಇರುತ್ತೆ ಅಂತ ಹೇಳಿ. ನನ್ನ ಮಗಳು ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಓಡಾಡ್ತಿದ್ದಾಳೆ. ನೀವು ಓಪನ್ ಮಾಡಿದ ತಕ್ಷಣ ನಿಮಗೆ ಏಲಕ್ಕಿ ಫ್ಲೇವರ್ ಗೊತ್ತಾಗುತ್ತೆ ಅದು ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿ. ನಾನು ಯಾವ ರೀತಿ ಮಾಡಿ ಪಾಪುಗೆ ತಿನ್ನಿಸೋದು ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ. ನಿಮಗೆ ಇಲ್ಲಿ ಕ್ವಾಂಟಿಟಿ ಎಷ್ಟು ಸಿಗುತ್ತೆ ಅಂತ ಹೇಳಿ ಇದ್ರ ತುಂಬ ಬರ್ತಿತ್ತು. ನಾನು ವಿಡಿಯೋ ಮಾಡೋಕ್ಕೋಗಿ ಸ್ವಲ್ಪ ಚೆಲ್ಬಿಟ್ಟೆ. ಇದು ಪೌಡರು ಹೀಗೆ ಹಾಕಿ ನಾನು ಇದನ್ನು ಸ್ಟೋರೇಜ್ನ ಇದು ಮಾಡ್ತೀನಿ. ಯಾವ ರೀತಿ ಹೇಗೆ ಮಾಡೋದು ಅಂತ ಕೂಡ ನಾನು ತೋರಿಸ್ಕೊಡ್ತೀನಿ. ಯಾವುದೇ ಪ್ರಾಡಕ್ಟ್ ಆಗಿರ್ಬೋದು, ಬೇರೆ ಯಾರೋ ತಿನ್ನಿಸ್ತಾ ಇದ್ದಾರೆ ಅಂತ ಹೇಳಿ ನಾವು ತಿನ್ನಿಸ್ಬೇಕು ಅಂತ ಏನಿಲ್ಲ. ಜಸ್ಟ್ ನಮ್ಮ ಮಕ್ಕಳಿಗೆ ಟ್ರೈ ಮಾಡಿ ಅದು ಹಿಡಿಲಿಲ್ಲ ಅಂತ ಹೇಳಿದ್ರೆ ಓಕೆ, ಹಿಡಿದ್ರೆ ಕಂಟಿನ್ಯೂ ಮಾಡ್ಬೋದು, ಓಕೆನಾ. ಯಾಕೆಂದರೆ ಕೆಲವೊಂದು ಆರೋಗ್ಯ ಆಗಲ್ಲ. ನಾನೇ ಜೀನಿ ಸರಿ ಅಲ್ದಂತೆ ಅನ್ನ ಕೂಡ ಕೊಡ್ತಾಯಿದ್ದೀನಿ ಮಧ್ಯ ಹಂಗೆ ಹಾಲು ಅದು ಎಲ್ಲ. ಇದು ಏನೇ ಕೊಟ್ಟರೂ ಕೂಡ ಎದೆ ಹಾಲು ತುಂಬ ಉತ್ತಮವಾಗಿರುತ್ತೆ. ಎದೆ ಹಾಲನ್ನ ಸ್ಟಾಪ್ ಮಾಡಬಾರ್ದು. ನಾವು ಸರಿ ಇಟ್ಟು ಕೊಡ್ತಾಯಿದ್ದೀವಿ, ಹಾಗೆ ಅನ್ನ ತಿನ್ನಿಸ್ತಾ ಇದ್ದೀವಿ ಅಂತ ಹೇಳಿ ಎದೆ ಹಾಲು ಮಾತ್ರ ಯಾವುದೇ ಕಾರಣಕ್ಕೂ ತಾಯಂದಿರು ಕಡಿಮೆ ಮಾಡಬಾರ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.
ನಾವು ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ಮನೆಯಲ್ಲೇ ಅಷ್ಟೆಲ್ಲ ಇದು ಮಾಡಿ ತಯಾರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಇದು ಬೆಸ್ಟ್ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಯೂಸ್ ಮಾಡ್ತಾಯಿದ್ದೀನಿ. ನಿಮಗೂ ಕೂಡ ರೆಫರ್ ಮಾಡ್ತೀನಿ. ಇಷ್ಟ ಆದರೆ ನಿಮ್ಮ ಮಕ್ಕಳಿಗೂ ಟ್ರೈ ಮಾಡಿ ಒಂದು ಸರ್ತಿ, ಓಕೆನಾ. ಇನ್ ಕೇಸ್ ಕಂಟಿನ್ಯೂ ಆಯಿತು, ಓಕೆ ಆಜ್ಞೆ ಎಲ್ಲ ಆಗ್ತಾಯಿದೆ ಅಂತ ಹೇಳಿದ್ರೆ ನೀವು ಕಂಟಿನ್ಯೂ ಮಾಡ್ಬೋದು. ಒಂದು ಸರ್ತಿ ಚೆಕ್ ಮಾಡಿ ಅವ್ರ ಪ್ರೊಫೈಲ್ ಯಾವ ರೀತಿ ತಯಾರು ಮಾಡ್ತಾರೆ ಅಂತ ಹೇಳಿ. ನಾನೀಗ ಇದು ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅಂತ ಹೇಳಿ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಇವಾಗ ಸ್ವಲ್ಪ ನೀರು ಹಾಗೆ ಜೀನಿ ಪ್ರಾಡಕ್ಟ್ನ ತಗೊಂಡಿದ್ದೀನಿ, ಜೀನಿ ಸರಿ ಹಿಟ್ಟನ್ನ. ಇವಾಗ ಇದಕ್ಕೆ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಒಲೆ ಹಚ್ಚೋಕ್ಕಿಂತ ಮುಂಚೆನೇ ಗಂಟಿಲ್ದಂಗೆ ಫಸ್ಟೇ ನೀವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಯಾಕೆಂದರೆ ನೀವು ಒಲೆ ಹಚ್ಚಿ ಇದನ್ನು ಮಿಕ್ಸ್ ಮಾಡ್ತೀನಿ ಅಂತ ಹೇಳಿದ್ರೆ ಎಲ್ಲ ಗಂಟಾಗೋಗುತ್ತೆ. ಅದಕ್ಕೋಸ್ಕರ ಫಸ್ಟ್ ನೀವು ಈ ಥರ ಇದು ಮಾಡಿಕೊಂಡು ಒಲೆ ಹಚ್ಚಾಗ ಮಿಕ್ಸ್ ಮಾಡಿದ್ರೆ ಆವಾಗ ನಿಮಗೆ ನೀಟಾಗಿ ಮಿಕ್ಸ್ ಆಗುತ್ತೆ, ಯಾವುದೇ ಥರ ಗಂಟಿಲ್ದಂಗೆ. ಈಗ ನಾನು ಸ್ಟವ್ನ ಆನ್ ಮಾಡ್ಕೊಂಡಿದ್ದೀನಿ. ಈಗ ಅದು ಸ್ವಲ್ಪ ಬಿಸಿ ಆಗೋದಕ್ಕಿಂತ ಮುಂಚೆ ನೀವು ಹೀಗೆ ಇದು ಮಾಡ್ಕೊತಾ ಇರಬೇಕು. ಯಾಕೆಂದರೆ ಅದು ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ಗಂಟಾಗೋಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ಅದಕ್ಕೋಸ್ಕರ ಅದನ್ನು ಫುಲ್ಲು ಮಿಕ್ಸ್ ಮಾಡ್ತಾ ಹೋಗ್ತಾ ಇರಬೇಕು. ನಾವೆಷ್ಟು ಇದನ್ನು ಇದು ಮಾಡ್ತೀವಿ ಅಷ್ಟು ನೀಟಾಗಿ ಬರುತ್ತೆ. ಕರೆಂಟ್ ಹೊಂಟೋಗಿದೆ, ನಿಮಗೆ ನೀಟಾಗಿ ಕಾಣಿಸ್ತಾ ಇದೆಯೋ ಇಲ್ವೋ? ಇವಾಗ ನೋಡಿ, ಇವಾಗ ಸ್ಟಾರ್ಟ್ ಆಯಿತು ಕುದಿಯೋದಕ್ಕೆ. ಇವಾಗ ಅದನ್ನು ಗಂಟಾಗದ ರೀತಿ ನಾವು ಮಿಕ್ಸ್ ಮಾಡ್ತಾನೆ ಹೋಗಬೇಕು. ನಾವು ಒಂಚೂರು ಇದ್ಬಿಡ್ತು ಅಂತ ಹೇಳಿದ್ರು ತಳ ಹಿಡಿದ್ಬಿಡುತ್ತೆ. ಮಿನಿಮಮ್ ಅಂದರೆ ಒಂದು 5-10 ಮಿನಿಟ್ಸ್ ಅದು ಈ ರೀತಿ ಇದು ಮಾಡ್ತಾ ಹೋಗಬೇಕು. ಯಾಕೆಂದರೆ ಒಂಚೂರು ಗಟ್ಟಿ ಆಯಿತು ಅಂದರೆ ನೀವು ಮತ್ತೆ ಸ್ವಲ್ಪ ನೀರು ಹಾಕೋಬೋದು. ನೀವು ಬೇಕಾದರೆ ಶುಗರು, ಇಲ್ಲಾಂದರೆ ಬೆಲ್ಲ, ಇಲ್ಲಾಂದರೆ ಕಲ್ಲು ಸಕ್ಕರೆ ಸಿಗುತ್ತೆ, ಕೆಂಪು ಕಲ್ಲು ಸಕ್ಕರೆ, ಅದನ್ನು ಕೂಡ ಆ್ಯಡ್ ಮಾಡಿ. ಒಳಗೆ ಸಿಹಿ ಮತ್ತು ಉಪ್ಪನ್ನ ಬೇಗ ಇದು ಮಾಡಬಾರ್ದು ಅಂತ ಹೇಳಿ ಯಾವುದೇ ರೀತಿ ಆ್ಯಡ್ ಮಾಡಲ್ಲ. ಇದ್ರೆ ಟೇಸ್ಟ್ ಆಗಿದೆ, ಅದಕ್ಕೆ ನಾನು ಜಸ್ಟ್ ಇದನ್ನು ಮಾತ್ರ ಮಿಕ್ಸ್ ಮಾಡಿ ಕೊಡ್ತೀನಿ. ಯಾವುದೇ ಥರ ಸಿಹಿನ ಆ್ಯಡ್ ಮಾಡೋದಿಲ್ಲ, ಉಪ್ಪು ಕೂಡ ಆ್ಯಡ್ ಮಾಡೋದಿಲ್ಲ. ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ತೀನಿ. ನಾನು ನಮ್ಮ ಪಾಪುಗೆ ಈ ಪ್ರಾಡಕ್ಟ್ನ ಕೊಡ್ತಾಯಿದ್ದೀನಿ. ಅಂದರೆ ಅವ್ನಿಗೆ ಅನ್ನ ತಿನ್ನಿಸ್ಬೇಕಾದ್ರೆ ನಂದಿನಿ ತುಪ್ಪನ ಯೂಸ್ ಮಾಡ್ತೀನಿ. ಹಾಗೆ ಜೀನಿ ಸರಿ ಹಿಟ್ಟಿಗೂ ಕೂಡ ಇದನ್ನೇ ಯೂಸ್ ಮಾಡ್ತೀನಿ. ಈಗ ನೀವು ನೋಡ್ತಿರ್ಬೋದು, ನಾನು ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊತಿದ್ದೀನಿ. ಅದು ಕೂಡ ಜಾಸ್ತಿ ಹಾಕೋದಿಲ್ಲ, ಸ್ವಲ್ಪ ಅಷ್ಟೇ ಆ್ಯಡ್ ಮಾಡ್ಕೊಳ್ತೀನಿ. ನಾನು ಯಾವುದೇ ಥರ ಬೆಲ್ಲ ಆಗಿರ್ಬೋದು, ಕಲ್ಲು ಸಕ್ಕರೆ, ಉಪ್ಪು ಏನೂ ಕೂಡ ಆ್ಯಡ್ ಮಾಡಲ್ಲ. ಇದೇ ತುಂಬ ಟೇಸ್ಟಿಯಾಗಿದೆ, ಅದನ್ನೇ ತಿನ್ಕೊಳ್ತೇನೆ ನಾನು. ನಮ್ಮಮ್ಮ ಹೇಗೆ ಮನೇಲಿ ಕಾಳು ಎಲ್ಲ ಹಾಕಿ ಬಿಡಿಸ್ಕೊಡ್ತಾರೋ ಸೇಮ್ ಅದೇ ರೀತಿ ಕೂಡ ಇದು ಇರುತ್ತೆ. ಏನು ಹೇಳ್ತಾರೆ, ಅಮ್ಮನ ಕೈ ರುಚಿ ಅಂತ ಹೇಳ್ತಾರಲ್ಲ, ಹಾಗೆ ಅಮ್ಮನ ಕೈಗುಣ ಅಂತ ಹೇಗೆ ಹೇಳ್ತಾರಲ್ಲ ಅದೇ ರೀತಿ ಕೂಡ ಇವರು ಕೂಡ ತಯಾರು ಮಾಡ್ತಾರೆ. ಅದಕ್ಕೆ ನನಗೆ ಇಷ್ಟ ಆಯಿತು. ಇನ್ನೊಂದು ಬೌಲ್ಗೆ ಅದನ್ನು ಇದು ಮಾಡ್ಕೊಳ್ತಾ ಇದ್ದೀನಿ. ಯಾವ ರೀತಿ ಬಂದಿದೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡ್ಬೋದು, ಅಲ್ಲೇ ನಮ್ಮ ಪಾಪ ನೋಡಿ ಓಡಿ ಬರ್ತಾ ಇದ್ದಾನೆ ಅದನ್ನು ಎತ್ಕೊಳ್ಳೋದಕ್ಕೆ. ಈ ರೀತಿ ಬೌಲಲ್ಲಿ ಏನಾದ್ರು ಆಗ್ತು ಅಂತ ಹೇಳಿದ್ರೆ ನನಗೆ ತಂದಿರೋದು ಅಂತ ಹೇಳಿ ನೋಡ್ಬೋದು. ಇಲ್ಲಿ ನನಗೆ ತಂದಿರೋದು, ನನಗೆ ಮಾಡಿರೋದು ಅಂತ ಹೇಳಿ ಓಡಿ ಬಂದ್ಬಿಡ್ತಾನೆ. ಈಗ ನಾನು ನಮ್ಮ ಪಾಪಕ್ಕೆ ಕೊಡ್ತಾ ಇದ್ದೀನಿ. ನೋಡಿ ಹೇಗೆ ಇಷ್ಟಪಟ್ಟು. ನಿಮ್ಮ ಪ್ರೋತ್ಸಾಹ ಇದ್ರೇ ನಾವು ಮತ್ತೊಂದು ವೀಡಿಯೋಸ್ನ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.